ಹಾಯ್ ಫ್ರೆಂಡ್ಸ್, ಒಂದನ್ನು ಪಡ್ಕೋಬೇಕಂದ್ರೆ ಒಂದನ್ನು ಕಳ್ಕೋಬೇಕಂತೆ. ಅಂದರೆ ಏನು ಕಳ್ಕೊಂಡೆ ಅಂದರೆ, ಹೋದ ವರ್ಷ ಅಡಿಕೆ ಫಸಲು 40 ಕ್ವಿಂಟಲ್ ಆಗಿತ್ತು. ಎಷ್ಟು ಗಿಡಕ್ಕೆ? 300 ಗಿಡಕ್ಕೆ. ಈ ವರ್ಷ ಈ ಮೊದಲನೇ ಕೊಯ್ಲು 11 ಕ್ವಿಂಟಲ್ ಆಗೈತೆ. ಇನ್ನೊಂದು 8ರಿಂದ 10 ಕ್ವಿಂಟಲ್ ಆಗುತ್ತೆ ನೋಡಿ. ಅಡಿಕೆ ಫಸಲ ಇನ್ನೊಂದೊಂದು ಗೊನೆ ಇದೆ, ಒಂದೊಂದು 2 ಗೊನೆ ಉಳ್ಕೊಂಡಿದೆ. ಆದರೆ ಇದು ತೋಟ ಮಾಡಿ ನಾನು 2011ರಲ್ಲಿ ಮಾಡಿದ್ದು. ಅಲ್ಲಿಗೆ 16 ವರ್ಷಕ್ಕೆ ಬಂತು, 15 ವರ್ಷಕ್ಕೆ. ಆದ್ರೂ ಈ ಥರ ಹಣ್ಣು ಬಿರುಕಲು ಫುಲ್ ಇನ್ನೂ ಹೋಗಿಲ್ಲ ಒಂದೊಂದು ಮರದಲ್ಲಿ. ನೋಡಿ ಅಡಿಕೆ ಹೆಂಗೆ ಉದುರ್ತಾ ಇದೆ. ಇದಕ್ಕೆ ಕಾರಣ ಏನಂದು ಗೊತ್ತಾಯ್ತಿಲ್ಲ ನೋಡಿ. ಅಂದರೆ ಎಲೆಂಬು ಚೆನ್ನಾಗಿದೆ, ಎಲೆಂಬು ಪ್ಲಸ್ ಆಯಿತು, ಅಡಿಕೆ ಮೈನಸ್ ಆಯಿತು. ನೋಡಿ ಇಲ್ಲೊಂದು ಮರದಲ್ಲಿ ಫುಲ್ ಹಂಡು ಬಿರುಕಲು. ಇದಕ್ಕೇನಾರ ಔಷಧಿ ಇದ್ರೆ ಯಾರು ಹೇಳಿ. ನೋಡಿ 15 ವರ್ಷದ ಮರ, ಆದರೂ ಅಡಿಕೆ ಮಾತ್ರ ಹಂಡು ಬಿರುಕಲೇ ಉದುರುತ್ತದೆ. ಅದರೊಳಗೆ ಅಡಿಕೆ ಹಿಡಿದು ನೋಡ್ರೆ ನೋಡಿ ಹೆಂಗೆ ಹುಳ ಬಿದ್ದಿದೆ, ಹುಳ ಆಡ್ತಾಯಿದೆ. ಅಡಿಕೆ ಫಸಲು ಕಮ್ಮಿ ಆಯಿತು, ವೀಳ್ಯದೆಲೆ ಚೆನ್ನಾಯಿತು. ಇಷ್ಟೇ, ಒಂದೊಂದು ಪಡ್ಕೋಬೇಕಂದ್ರೆ ಒಂದೊಂದು ಕಳ್ಕೋಬೇಕು. ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ.